ನಮ್ದು ರನ್ನಿಂಗ್ ರೇಸ್ ವೆಜ್ ರೆಸ್ಟೋರೆಂಟ್ ಅದು ತುಂಬ ಚೆನ್ನಾಗಿದೆ ಫುಡ್ ಎಲ್ಲ. ಹಾಯ್, ನಮಸ್ಕಾರ ಎಲ್ರಿಗೂ. ಇವತ್ತು ಸಂಡೇ ಈಗ ಸಂಜೆ ಟೈಮು 4:00 ಆಯಿತು. ಟೀ ಮಾಡ್ತಾ ಇದ್ದೀನಿ. ಇವತ್ತು ಬೆಳಿಗ್ಗೆ ಲಾಗ್ ಮಾಡಬೇಕು ಅಂತ ಅಂದ್ಕೊಂಡೆ, ಮಾಡಲಿಕ್ಕಾಗಲಿಲ್ಲ. ಮಧ್ಯಾಹ್ನ ತನಕ ತುಂಬಾ ಕೆಲಸ. ಇವತ್ತು ಸ್ವಲ್ಪ ಹೊರಗಡೆ ಮಳೆ ಕಡಿಮೆ ಇತ್ತು, ಹಾಗಾಗಿ ಕೆಲಸ ಕೂಡ ಜಾಸ್ತಿ ಇತ್ತು ಅಂತ ಹೇಳ್ಬೋದು. ಮಧ್ಯಾಹ್ನ ಇವತ್ತು ಊಟಕ್ಕೆ ನಾನು ಚಿಕನ್ ಮಾಡಿದ್ದೆ, ಹಾಗೆ ಫಿಶ್ ಕೂಡ ತಂದಿದ್ದರು. ಫಿಶ್ನ ನಾನು ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೀನಿ, ನೈಟ್ ಫ್ರೈ ಮಾಡಲಿಕ್ಕೆ ಅಂತ ಅಂದ್ಬಿಟ್ಟು ರಸಮ್ ಮಾಡಿ ಫ್ರೈ ಮಾಡೋಣ ಅಂತೇಳಿ. ಮಧ್ಯಾಹ್ನಕ್ಕೆ ಆಗುವಷ್ಟೇ ಚಿಕನ್ ತಂದಿದ್ರು, ಅದರಲ್ಲಿ ಒಂದು ಡಿಶ್ ಮಾಡಿದ್ದೆ ಮಧ್ಯಾಹ್ನ ತನಕ ಅಂತ ಅಂದ್ಬಿಟ್ಟು. ಹಾಗೆ ರಾತ್ರಿಗೆ ರಸಮ್ ಹಾಗೆ ಫ್ರೈ ಮಾಡಬೇಕಷ್ಟೇ, ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೀನಿ. ಇನ್ನು ನೈಟ್ ಬಂದು ಮಾಡಬೇಕಷ್ಟೇ. ಹಾಗೆ ಇವಾಗ ಟೀ ಕುಡಿದು ಒಂದು ಸ್ವಲ್ಪ ಹೊರಗಡೆ ಹೋಗೋದಕ್ಕೆ ಅಂತ ಅಂದ್ಬಿಟ್ಟು ರೆಡಿಯಾಗಿದ್ದೀವಿ. ಕೆಲವೊಂದು ಐಟಮ್ಗಳನ್ನು ತಗೊಳ್ಳೋದಕ್ಕಿತ್ತು, ಹಾಗಾಗಿ ಹೋಗಬೇಕು ಅಂತ ನಾನು ಹಸ್ಬೆಂಡ್ ಆಗಿ 3 ಜನ ರೆಡಿಯಾಗಿದ್ದೀವಿ. ಇನ್ನು ಹೋಗಿ ಮನೆಗೆ ಬರಬೇಕಿದ್ರೆ ಕತ್ಲಾಗತ್ತೆ. ಇವಾಗ ಟೈಮ್ 4 ಗಂಟೆ ಆಗ್ತಾ ಬಂತು. ಟೀ ಕುಡಿದು ಬೇಗ ಹೊರಡಬೇಕು. ಎಲ್ಲಿಗೆಲ್ಲ ಹೋಗ್ತೀವಿ, ಏನೆಲ್ಲ ತಗೋತೀವಿ ಅನ್ನೋದನ್ನ ನಿಮಗೆ ಕೂಡ ತೋರಿಸ್ತೀನಿ. ಇವತ್ತು ಬೇಗ ಬಂದು ಆದ್ವಿ ಎದುರುಗಡೆ ಸೀಟಲ್ಲಿ ಕೂತಿದ್ದಾಳೆ ನೋಡಿ. ಅವಳಿಗೆ ಎದುರುಗಡೆ ಕೂತ್ಕೊಳ್ಳೋದಕ್ಕೆ ಚಾನ್ಸ್ ಸಿಗೋದು ತುಂಬ ಕಡಿಮೆ. ಅಂದರೆ ಮಗ ಡ್ರೈವಿಂಗ್ ಮಾಡ್ತಾ ಇರ್ತಾನೆ, ಹಸ್ಬೆಂಡ್ ಸೈಡಲ್ಲಿ ಇರ್ತಾರೆ. ಇಲ್ಲ ಅಂತ ಹೇಳಿದರೆ ಹಸ್ಬೆಂಡ್ ಡ್ರೈವಿಂಗ್ ಮಾಡ್ತಾ ಇದ್ದರೆ ನಾನು ಸೈಡಲ್ಲಿ ಇರ್ತೀನಿ, ಇಲ್ಲ ಅಂತ ಹೇಳಿದರೆ ಮಗ ಇರ್ತಾನೆ ಫ್ರಂಟಲ್ಲಿ. ಅವಳಿಗೆ ಸಿಗೋದೇ ಇಲ್ಲ, ತುಂಬ ಅಪರೂಪ. ಅವಳಿಗೆ ಫ್ರಂಟಲ್ಲಿ ಕೂತ್ಕೊಳ್ಳೋದಕ್ಕೆ ಸಿಗೋದಂತ ಹೇಳಿದರೆ ತುಂಬ ಅಪರೂಪ. ಹಾಗಾಗಿ ಇವತ್ತು ಬೇಗ ಹೋಗಿ ಕೂತ್ಕೊಂಡಿದ್ದಾಳೆ. ಮಳೆ ಸ್ವಲ್ಪ ಕಡಿಮೆ ಇದೆ, ಹಾಗಾಗಿ ಹೋಗುವಂತಾಯಿತು. ಮಳೆ ಜಾಸ್ತಿ ಬರ್ತಾ ಇದ್ರೆ ಹೊರಡಬೇಕಿದ್ರೆ ಕಿರಿಕಿರಿ ಅಂತ ಅನ್ನಿಸ್ತಾ ಇರ್ತದೆ. ಅಂದರೆ ಶಾಪ್ ಹತ್ರ ನಿಲ್ಲಿಸಬೇಕು ಗಾಡಿ. ಹಾಗೆ ಅಲ್ಲಿಂದ ಕೊಡೆ ಎಲ್ಲ ರೆಡಿ ಇರಬೇಕಾಗತ್ತೆ, ಕೊಡೆ ಹಿಡ್ಕೊಂಡೇ ಹೋಗಬೇಕಾಗತ್ತೆ. ಅದೊಂದು ಕಿರಿಕಿರಿ. ಮಳೆ ಇಲ್ಲ ಅಂತ ಹೇಳಿದರೆ ಒಂದು ಸ್ವಲ್ಪ ಖುಷಿ ಆಗುತ್ತೆ ಹೊರಗಡೆ ಎಲ್ಲ ಹೋಗೋದಕ್ಕೆ. ಲಾಸ್ಟ್ ವೀಕಲ್ಲಿ ಕಾರನ್ನು ಚೆನ್ನಾಗಿ ವಾಶ್ ಮಾಡಲಿಕ್ಕೆಲ್ಲ ಕೊಟ್ಟಿದ್ದರು, ಸರ್ವಿಸಿಗೆ ಇಟ್ಟಿದ್ರು. ಅದು ತುಂಬ ಚೆನ್ನಾಗಿ ವಾಶ್ ಮಾಡಿ ಎಲ್ಲ ತಂದಿಟ್ಟಿದ್ದಾರೆ. ಇವಾಗ ನಮ್ಮ ರೋಡಲ್ಲಿ ಹೋಗ್ತಾ ಇದ್ದರೆ ಅದು ಕಂಪ್ಲೀಟಾಗಿ ಕೆಸರಾಗತ್ತೆ. ಈ ರೋಡಲ್ಲಿ ಕಾರನ್ನು ಹಿಡ್ಕೊಂಡು ಹೋಗೋದಂತ ಹೇಳಿದ್ರೇ ಸ್ವಲ್ಪ ಕಿರಿಕಿರಿ, ಅಷ್ಟು ಹಾಳಾಗಿದೆ ರೋಡೆಲ್ಲ. ಬೇಸಿಗೆ ಕಾಲದಲ್ಲಿ ರೋಡು ಕನ್ಸ್ಟ್ರಕ್ಷನ್ ಕೆಲಸ ಆಗ್ತಾ ಇತ್ತು ಇಲ್ಲಿ. ಹಾಗಾಗಿ ಎಲ್ಲ ಹಳೆ ರೋಡ್ ಏನಿತ್ತು ನೋಡಿ ಅದನ್ನೆಲ್ಲ ತೆಗೆದಿದ್ರು. ಸೈಡಲ್ಲೆಲ್ಲ ಸ್ವಲ್ಪ ಜಾಗ ಎಲ್ಲ ಮಾಡಿದರು, ಮರ ಎಲ್ಲ ಕಡಿದು. ಒಂದೊಂದು ಸಲ ಏನಾಗುತ್ತೆ ಅಂತ ಹೇಳಿದರೆ, ಈ ರೀತಿ ರೋಡ್ ಕನ್ಸ್ಟ್ರಕ್ಷನ್ ಮಾಡ್ತಾ ಇರಬೇಕಿದ್ರೆ, ರೋಡ್ ರಿಪೇರಿ ಕೆಲಸಗಳು ಆಗ್ತಾ ಇರಬೇಕಿದ್ರೆ ಕರೆಕ್ಟಾಗಿ ಅವರಿಗೆ ಬೇಕಾದಾಗೆ ದುಡ್ಡೆಲ್ಲ ಮೇಲಿಂದ ಗೌರ್ಮೆಂಟ್ ಕೊಡಲ್ಲ, ಪೆಂಡಿಂಗ್ ಇಟ್ಟಿರ್ತಾರೆ. ಹಾಗಾಗಿ ಅವರ ಕೆಲಸ ಕೂಡ ಅವರು ಹಾಗೆ ಪೆಂಡಿಂಗ್ ಇಟ್ಟಿರ್ತಾರೆ. ನಮ್ಮ ಕಡೆ ಕೂಡ ಅದೇ ರೀತಿಯಾಗಿದೆ. ಇದಕ್ಕಿಂತ ಮೊದಲು ತುಂಬ ಚೆನ್ನಾಗಿತ್ತು ರೋಡು, ಸ್ವಲ್ಪ ಸಪೂರ ಇತ್ತು. ಅಂದರೆ ಅಗಲ ಆಗಬೇಕು ಅಂತ, ಡಬಲ್ ರೋಡ್ ಆಗಬೇಕು ಅಂತ ಅಂದ್ಬಿಟ್ಟು ಎಲ್ಲವನ್ನು ಕೂಡ ತೆಗೆದು ಈಗ ಈ ರೀತಿಯಾಗಿದೆ ಅಂತ ಹೇಳ್ಬೋದು. ಇದಕ್ಕಿಂತ ಮೊದಲಿದ್ದ ರೋಡೇ ಇದ್ದಿದ್ರೆ ಎಷ್ಟೋ ಬೆಟರ್ ಅಂತ ಅನ್ನಿಸ್ತಾ ಇರುತ್ತೆ ಒಂದೊಂದ್ಸಲ ಇಲ್ಲಿಂದ ಹೋಗಬೇಕಿದ್ರೆ. ಬೇಸಿಗೆ ಕಾಲದಲ್ಲಾದರೆ ಅಷ್ಟೊಂದು ಗೊತ್ತಾಗಲ್ಲ, ಅದಕ್ಕೇನೋ ಹಾಕ್ತಾರಲ್ವ, ಜಲ್ಲಿ ಕಲ್ಲನ್ನೆಲ್ಲ ತಂದು ಹಾಕ್ತಾರೆ. ಸೊ ಹಾಗಾಗಿ ಅಲ್ಲಲ್ಲಿ ಗುಂಡಿ ಇರುತ್ತಲ್ವ, ಅದು ಕಂಪ್ಲೀಟಾಗಿ ಕ್ಲೋಸ್ ಆಗುತ್ತೆ. ಈ ಮಳೆಗಾಲದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಎಷ್ಟೇ ಆ ಜಲ್ಲಿ ಕಲ್ಲನ್ನು ತಂದು ಹಾಕಿದ್ರು ಸ್ವಲ್ಪ ಗಾಡಿಗಳು ಹೋದ ಕೂಡಲೇ ಅದು ಅಲ್ಲಿಗೆ ಕಂಪ್ಲೀಟಾಗಿ ಒಳಗೋಗಿ ವಾಪಸ್ ಅದೇ ರೀತಿ ಗುಂಡಿ ಆಗುತ್ತೆ. ಸೊ ನಮ್ಮ ಕಡೆ ಕೂಡ ಅದೇ ರೀತಿಯಾಗಿದೆ. ತುಂಬ ಕಷ್ಟ ಆಗುತ್ತೆ ನಮಗೆ, ಪೇಟೆಗೆ ಹೋಗೋದಕ್ಕೆಲ್ಲ ತುಂಬ ಕಷ್ಟ ಆಗುತ್ತೆ. ನಾವಾದರೂ ಗಾಡಿನಲ್ಲಿ ಹಿಂದ್ಗಡೆ ಕೂತ್ಕೊಂಡಿರ್ತೀವಿ, ಗಾಡಿ ಓಡಿಸೋರಿಗೆ ತುಂಬ ಕಷ್ಟ. 2 ವೀಲರ್ ಇರ್ಬೋದು, 4 ವೀಲರ್ ಇರ್ಬೋದು, ಈ ಥರ ಗಾಡಿ ಓಡಿಸೋರಿಗೆ ತುಂಬ ಕಷ್ಟ ಅಂತ ಹೇಳ್ಬೋದು. ದೊಡ್ಡ ದೊಡ್ಡ ಬಸ್ಸು, ಲಾರಿ ಆದರೆ ಅಷ್ಟೊಂದು ಗೊತ್ತಾಗಲ್ಲ. ಸೊ ಈ ಚಿಕ್ಕ ಪುಟ್ಟ ವೆಹಿಕಲ್ ಆದರೆ ತುಂಬಾ ಕಷ್ಟ.
ಹಾಗಾಗಿ ನಾವು ಕೂಡ ಅಷ್ಟೇ, ನನಗೆ ಕೂಡ ಅಷ್ಟೇ, ಪೇಟೆಗೆ ಹೋಗೋದಂತ ಹೇಳಿದ್ರೇ ಒಂದು ಸ್ವಲ್ಪ ಉದಾಸೀನ ಅಂತ ಆಗಿದೆ ಇವಾಗ. ಆ ರೋಡಲ್ಲಿ ಹೋಗಬೇಕಲ್ವಾ ಅಂತ ಅದನ್ನ ನೆನ್ಪು ಮಾಡಬೇಕಿದ್ರೇ ಬೇಡ ಅಂತ ಅನಿಸಿ ಒಂದೊಂದು ಸಲ ಸುಮ್ಮನೆ ಕೂತ್ಕೋತೀನಿ ನಾನು ಕೂಡ. ಅಷ್ಟು ಕೆಸರಿದೆ. ಟೂ ವೀಲರಲ್ಲಂತೂ ಹೋಗೋದು ತುಂಬ ಕಷ್ಟ. ಪಾಪ ಡೈಲಿ ಕೆಲ್ಸಕ್ಕೆ ಹೋಗೋರು ಎಷ್ಟು ಕಷ್ಟಪಡ್ತಾ ಇದ್ದಾರೆ ಗೊತ್ತುಂಟಾ. ಆದರೂ ಕೂಡ ಈ ಕೆಲಸ ಇವಾಗಂತೂ ಮುಟ್ಟೋ ಹಾಗಿಲ್ಲ. ಇನ್ನು ವಾಪಸ್ ಬೇಸಿಗೆ ಕಾಲ ಬಂದರೆ ಸ್ಟಾರ್ಟ್ ಮಾಡ್ತಾರೇನೋ ಗೊತ್ತಿಲ್ಲ ನನಗೆ. ನಮಗೆ ಏನಾದರೂ ಶಾಪಿಂಗ್ ಅಂತ ಮಾಡೋದಿದ್ರೆ ಸಂಡೇನೇ ಮಾಡಬೇಕಾಗತ್ತೆ. ಮತ್ತು ವಾರದ ಮಧ್ಯದಲ್ಲಿ ನಮಗೆ ಈ ಥರ ಶಾಪಿಂಗ್ ಎಲ್ಲ ಮಾಡೋದಕ್ಕಾಗಲ್ಲ. ಅಂದರೆ ಹಸ್ಬೆಂಡ್ ವರ್ಕ್ಶಾಪ್ಗೆ ಹೋಗಿರ್ತಾರಲ್ವ, ಅವರು ಮಧ್ಯದಲ್ಲೆಲ್ಲ ಬರೋದಿಲ್ಲ. ಬೆಳಿಗ್ಗೆ ಹೋದರೆ ಅಂದರೆ ಸಂಜೆನೇ ಮನೆಗೆ ವಾಪಸ್ ಬರೋದು ಅವರು. ಹಾಗಾಗಿ ನಾವು ವೀಕೆಂಡಲ್ಲೇ ಜಾಸ್ತಿ ಈ ಥರ ಮಕ್ಕಳಿಗೆ ಕೂಡ ರಜೆ ಇರುತ್ತಲ್ವ, ಸೊ ಹಾಗಾಗಿ ಕರ್ಕೊಂಡು ಹೋಗ್ತಾರೆ. ಅಂದರೆ ಗ್ರೋಸರೀಸ್ ಎಲ್ಲ ಡೈಲಿ ಬರಬೇಕಿದ್ರೆ ತರ್ತಾರೆ. ನೈಟ್ ಅವ್ರ ಹತ್ರನೇ ಹೇಳ್ತೀನಿ ನಾನು, ಅವರೇ ಏನು ಬೇಕಿದ್ದರೂ ಕೂಡ ತರಕಾರಿ ಇರ್ಬೋದು, ಫ್ರೂಟ್ಸು, ಮನೆಗೆ ಬೇಕಾಗುವಂತಹ ಗ್ರೋಸರೀಸ್ ಇರ್ಬೋದು, ಈ ಥರದನ್ನೆಲ್ಲ ಅವರೇ ತರ್ತಾರೆ ನೈಟ್ ಬರಬೇಕಿದ್ರೆ. ನಮಗೆ ಅಂತ ಇರುತ್ತಲ್ವ, ಪರ್ಸ್ನಲ್ ಏನಾದರೂ ತೊಗೊಳೋದಕ್ಕಿರುತ್ತೆ ಮಕ್ಕಳಿಗೆ, ನನಗೆ ಅಂತ ಅಂದ್ಬಿಟ್ಟು ಅದನ್ನು ಕೂಡ ಅವ್ರ ಹತ್ರ ಹೇಳೋದಕ್ಕಾಗಲ್ಲ. ಪ್ರತಿಯೊಂದನ್ನು ಕೂಡ ಅವ್ರ ಹತ್ರ ಹೇಳೋದಕ್ಕಾಗಲ್ಲ ಅಲ್ವಾ. ನಾವೇನೋ ಹೇಳ್ತೀವಿ, ಅವರೇನೋ ತರ್ತಾರೆ. ತರೋದಿಲ್ಲ ಅಂತ ಏನೋ ಹೇಳಲ್ಲ, ಯಾವುದು ಹೇಳಿದ್ರು ಕೂಡ ತರ್ತಾರೆ. ಬಟ್ ನಮಗೆ ಅಷ್ಟೊಂದು ಸರಿಯಾಗಲ್ಲ. ಹಾಗಾಗಿ ನಾವೇ ಇವತ್ತು ತೊಗೊಳ್ಳೋಣ ಅಂತ ಕೆಲವೊಂದು ಸಣ್ಣ ಪುಟ್ಟ ಐಟಮ್ಸ್ಗಳನ್ನು ತೊಗೊಳೋದಕ್ಕಿತ್ತು. ಹಾಗಾಗಿ ಒಂದು 3-4 ಅಂಗಡಿಗೆ ಹೋಗಿಬಿಟ್ಟು ಅದನ್ನೆಲ್ಲ ತೊಗೊಂಡು ವಾಪಸ್ ಬರೋಣ ಅಂತ ಹೋಗ್ತಾಯಿದ್ದೀವಿ. ಇದು ನಮ್ಮ ಒಂದು ಚಿಕ್ಕದಾದಂತಹ ಸಿಟಿ ಅಂತ ಹೇಳ್ಬೋದು. ನಮ್ಮೂರಲ್ಲಿ ಕೂಡ ಈ ಥರ ಒಂದು ಸೂಪರ್ ಮಾರ್ಕೆಟ್ ಇದೆ. ನಾನು ಏನೇ ತೊಗೊಳೋದಿದ್ರೂ ಕೂಡ ಇಲ್ಲಿಗೇ ಬರ್ತೀನಿ. ಅಂದರೆ ಕೆಲವೊಂದು ಸರಿ ನಮಗೆ ಲಿಸ್ಟ್ ಮಾಡಿರ್ತೀವಿ, ಬಟ್ ಏನಾದರೂ ಒಂದು ಐಟಮ್ನ ಮಿಸ್ ಮಾಡಿರ್ತೀವಿ ಅದರಲ್ಲಿ ಬರೆಯೋದಕ್ಕೆ. ಹಾಗಾಗಿ ನಾನು ಏನು ಮಾಡ್ತೀನಿ ಅಂತ ಹೇಳಿದರೆ ಇಲ್ಲಿಗೆ ಬರ್ತೀನಿ. ಇಲ್ಲಿ ನೋಡಿದಾಗ ನೆನಪಿಗೆ ಬರುತ್ತೆ, ಏನೇನು ಬೇಕಾಗತ್ತೆ ಅಂತ ನೆನಪಿಗೆ ಬರುತ್ತೆ. ಸೊ ಹಾಗಾಗಿ ಹೆಚ್ಚಾಗಿ ನಾನು ಏನೇ ತೊಗೊಳೋದಿದ್ರೂ ಕೂಡ ಈ ಥರ ಸೂಪರ್ ಮಾರ್ಕೆಟ್ಗೆ ಬಂದು ತೊಗೋತೀನಿ. ನಮ್ಮ ಹಸ್ಬೆಂಡ್ ಅವ್ರದ್ದೊಂದು ಮಾಮೂಲಿ ಗ್ರೋಸರಿ ಅಂಗಡಿ ಇದೆ, ಅಲ್ಲಿಂದನೇ ತರೋದು. ಅಲ್ಲಿ ತುಂಬಾ ಚೆನ್ನಾಗಿ ಸಾಮಾನೆಲ್ಲ ಸಿಗುತ್ತೆ ಅಂತ ಹೇಳ್ತಾರೆ. ಅಂದರೆ ಮನೆಗೆ ಬೇಕಾಗುವಂತಹ ಸಾಮಗ್ರಿ ಏನೆಲ್ಲ ಇರುತ್ತೆ ಅದೆಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ ಅಂತ ಅಲ್ಲಿಂದನೇ ತರೋದು. ಸೂಪರ್ ಮಾರ್ಕೆಟಿಂದ ಜಾಸ್ತಿ ಏನು ತೊಗೊಳೋದಕ್ಕಿರಲಿಲ್ಲ, ಸ್ವಲ್ಪ ಕೆಲವೊಂದು ಥಿಂಗ್ಸ್ಗಳು ಬೇಕಿತ್ತು. ಹಾಗಾಗಿ ಅದನ್ನು ಮಾತ್ರ ತಗೊಂಡು ಇವಾಗ ಆದ್ವಿಗೆ ಚಾಟ್ಸ್ ಏನಾದರೂ ತಿನ್ನಬೇಕು ಅಂತ ಹೇಳಿದ್ಲು. ಇಲ್ಲೇ ನಮ್ಮ ಉಜಿರೆಯಲ್ಲಿ ದಿಶಾ ಅಂತ ಅಂದ್ಬಿಟ್ಟು ಒಂದು ಫೇಮಸ್ ರೆಸ್ಟೋರೆಂಟ್ ಇದೆ. ಅಡೆ ದಿಶಾ, ಅಲ್ಲಿಗೆ ಹೋಗೋಣ ಅಂತ ಅಂದ್ಬಿಟ್ಟು. ವೆಜ್ ರೆಸ್ಟೋರೆಂಟ್ ಅದು, ತುಂಬಾ ಚೆನ್ನಾಗಿದೆ ಫುಡ್ ಎಲ್ಲ. ಐಸ್ ಕ್ರೀಮ್ ತಿನ್ನಬೇಕು ಅಂತ ಅಂದ್ಕೊಂಡಿದ್ದೀನಿ, ತುಂಬ ದಿನ ಆಗಿತ್ತು. ಆದ್ವಿಗೆ ಚಾಟ್ಸ್ ಬೇಕು ಅಂತ ಹೇಳ್ತಾ ಇದ್ದಾಳೆ, ಸಂಜೆ ಟೈಮ್ ಅಲ್ವಾ, ಹಾಗಾಗಿ. ಕೆಲವೊಂದು ಪಾತ್ರೆ ತಗೊಳ್ಳೋದಕ್ಕಿತ್ತು, ಅದು ತಗೊಳ್ಳೋದಕ್ಕೆ ಶಾಪ್ ಓಪನ್ ಇಲ್ಲ, ಸಂಡೇ ಅಲ್ವಾ, ಶಾಪ್ ಕ್ಲೋಸ್ ಆಗಿದೆ. ಹಾಗಾಗಿ ಅದೊಂದು ಕೆಲಸ ಬಾಕಿ ಆಯಿತು. ಹಾಗೆ ಇನ್ನೂ ಡ್ರೆಸ್ ಶಾಪಿಗೆ ಹೋಗೋದಕ್ಕಿದೆ, ಅಲ್ಲಿ ಕೆಲವೊಂದು ಸಣ್ಣ ಪುಟ್ಟ ಐಟಮ್ಗಳನ್ನು ತಗೊಳ್ಳೋದಕ್ಕುಂಟು. ಅದನ್ನು ತಗೊಂಡು ಆಮೇಲೆ ವಾಪಸ್ಸು ಮನೆಗೆ ಹೋಗೋದು. ನಮ್ಮದು ತುಂಬ ದೊಡ್ಡ ಸಿಟಿ ಏನಲ್ಲ, ಒಂದು ಪುಟ್ಟದಾದಂತಹ ಸಿಟಿ ಇದು. ಹಾಗಾಗಿ ಇಲ್ಲಿ ದೊಡ್ಡ ದೊಡ್ಡ ರೆಸ್ಟೋರೆಂಟ್ ಎಲ್ಲ ಏನಿಲ್ಲ. ಇರೋದ್ರಲ್ಲಿ ದೊಡ್ಡದಾದಂತಹ ರೆಸ್ಟೋರೆಂಟ್ ಹೇಳಿದರೆ ಇದೆ ದಿಶಾ ಫುಡ್ ಕಾರ್ನರ್. ಇನ್ನೊಂದು ಓಷನ್ ಪರ್ಲ್ ಇದೆ, ಅದು ತುಂಬಾ ಚೆನ್ನಾಗಿದೆ. ಆದರೆ ಫುಡ್ ಎಲ್ಲ ತುಂಬಾ ಎಕ್ಸ್ಪೆನ್ಸಿವ್ ಅಲ್ಲಿ. ಹೋಟ್ಲು ಕೂಡ ಅಷ್ಟೇ ದೊಡ್ಡದಿದೆ. ಸೊ ಹಾಗಾಗಿ ಫುಡ್ಡೆಲ್ಲ ತುಂಬ ಎಕ್ಸ್ಪೆನ್ಸಿವ್. ಹಾಗಾಗಿ ತುಂಬ ಕಡಿಮೆ ನಾವು ಅಲ್ಲಿಗೆ ಹೋಗೋದು. ಇಲ್ಲಿಗೆ ಜಾಸ್ತಿ ಬರೋದು ದಿಶಾ ಫುಡ್ ಕಾರ್ನರ್ ಅಂತ ಅಂದ್ಬಿಟ್ಟು. ತುಂಬ ಚೆನ್ನಾಗಿದೆ ಫುಡ್ಡೆಲ್ಲ, ತುಂಬ ನೀಟಾಗಿ ಕ್ಲೀನಾಗಿ ಹೈಜಿನಿಕ್ಕಾಗಿ ಮಾಡ್ತಾರೆ ಇಲ್ಲಿ. ಹಾಗಾಗಿ ಇಲ್ಲಿಗೇ ಹೆಚ್ಚಾಗಿ ಬರ್ತೀವಿ. ಹಸ್ಬೆಂಡ್ ಹಾಗೆ ಮಗಳು ಚಾಟ್ಸ್ ತಿಂತಾ ಇದ್ದಾರೆ. ಅವರಿಗೆ ಚಾಟ್ಸ್ ಅಂತ ಹೇಳಿದರೆ ತುಂಬ ಇಷ್ಟ. ನನಗೂ ಚಾಟ್ಸ್ ಅಂತ ಹೇಳಿದರೆ ಇಷ್ಟನೇ, ಬಟ್ ಇವತ್ತು ಯಾಕೋ ಬೇಡ ಅಂತ ಅನ್ನಿಸ್ತಾ ಇತ್ತು. ಮಧ್ಯಾಹ್ನ ಊಟ ಮಾಡಿದ್ದೆ, ಚಿಕನ್ ಮಾಡಿದ್ದೆ ಅಲ್ವ, ಸೊ ಅದೇ ಏನೋ ಅಷ್ಟೊಂದು ಜೀರ್ಣ ಆಗಿರಲಿಲ್ಲ. ಹಾಗಾಗಿ ಗಡ್ಬಡ್ ತಿನ್ನೋಣ ಅಂತ ಅನ್ನಿಸ್ತು. ತುಂಬ ದಿನ ಆಗಿತ್ತು, ಮಳೆ ಸ್ಟಾರ್ಟ್ ಆದ ನಂತರ ನಾನು ಈ ಥರ ಹೋಟ್ಲಿಗೆ ಬಂದು ಐಸ್ ಕ್ರೀಮ್ ತಿಂದೇ ಇಲ್ಲ. ನಾನು ಹೆಚ್ಚಾಗಿ ಹೋಟ್ಲಿಗೆ ಹೋದ ಕೂಡಲೇ ತಿನ್ನೋದೇ ಐಸ್ ಕ್ರೀಮ್. ನನಗೆ ಐಸ್ ಕ್ರೀಮ್ ಅಂತ ಹೇಳಿದರೆ ತುಂಬಾ ಇಷ್ಟ, ತುಂಬ ಇಷ್ಟಪಡ್ತೀನಿ. ಹಾಗಾಗಿ ಇವತ್ತು ನಾನು ಕೂಡ ಒಂದು ಗಡ್ಬಡ್ ತಿಂತಾಯಿದ್ದೀನಿ. ಹಾಗಾಗಿ ಇವರು ಚಾಟ್ಸ್ ಎಲ್ಲ ತಿಂದು ವಾಪಸ್ ಇಲ್ಲಿ ಫ್ರೂಟ್ ಸಲಾಡ್ ತಿಂತಾಯಿದ್ದಾರೆ. ನನಗೆ ಈ ರೆಸ್ಟೋರೆಂಟ್ಗೆಲ್ಲ ಹೋದಾಗ ಅಷ್ಟೊಂದು ಜಾಸ್ತಿ ಅಂದರೆ ಜಾಸ್ತಿ ತಿನ್ನೋದಕ್ಕೆಲ್ಲ ಆಗಲ್ಲ. ನನಗೆ ಏನಾದರೂ ಒಂದು ಐಟಮ್ನ ತೊಗೋತೀನಿ, ಅದನ್ನೇ ತಿಂತೀನಿ ಅಷ್ಟೇ, ಜಾಸ್ತಿ ಬೇಡ ಅಂತಲೇ ಅನ್ನಿಸ್ತಾ ಇರುತ್ತೆ ನನಗೆ. ಹಾಗಾಗಿ ಇವತ್ತು ಒಂದು ಗಡ್ಬಡ್ ತಿಂದು ಅಲ್ಲಿಂದ ಇವಾಗ ವಾಪಸ್ ಹೊರಡ್ತಾ ಇದ್ದೀವಿ. ಒಳಗಡೆ ಜೋರಾಗಿ ಮಳೆ ಬರ್ತಾ ಇದೆ, ಕಾರು ಸ್ವಲ್ಪ ದೂರದಲ್ಲಿದೆ. ಸ್ವಲ್ಪ ಮಳೆ ಬಿಟ್ಟ ನಂತರ ಕಾರ್ ಹತ್ರ ಬಂದು ಇವಾಗ ಶಾಪಿಗೆ ಹೋಗ್ತಾ ಇದ್ದೀವಿ.
ಡ್ರೆಸ್ ಶಾಪಿಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಜಾಸ್ತಿ ಏನೋ ತೊಗೊಳೋದಕ್ಕಿರಲಿಲ್ಲ, ಇನ್ನರ್ ವೇರ್ಸ್ ಎಲ್ಲ ತೊಗೊಳೋದಕ್ಕಿತ್ತು ಅಷ್ಟೇ. ಟಾಪ್ಸ್ ಸಾರಿ ಏನು ನೋಡಿಲ್ಲ ನಾನು, ಜಸ್ಟ್ ಇನ್ನರ್ ವೇರ್ಸ್ ಬೇಕಿತ್ತು ಮಕ್ಕಳಿಗೆ ನನಗೆ ಎಲ್ಲ. ಹಾಗಾಗಿ ಅದನ್ನೆಲ್ಲ ತೊಗೊಂಡು ಹಾಗೆ ಕೆಲವೊಂದು ತರಕಾರಿ ಹಾಗೆ ಹಣ್ಣುಗಳೆಲ್ಲ ಬೇಕಿತ್ತು, ಅದನ್ನು ತೊಗೊಳೋದಕ್ಕೆ ಅಂತ ಅಂದ್ಬಿಟ್ಟು ಒಂದು ಅಂಗಡಿಗೆ ಬಂದಿದ್ದೀವಿ. ಇದು ಕೂಡ ಅಷ್ಟೇ, ನಾನು ಹೆಚ್ಚಾಗಿ ಈ ಅಂಗಡಿಗೆ ಬರೋದು. ಈ ಅಂಗಡಿಗೆ ಬಂದರೆ ತರಕಾರಿಗಳು ಹಣ್ಣುಗಳೆಲ್ಲ ಒಂದೇ ಅಂಗಡಿಯಲ್ಲಿ ಸಿಗುತ್ತೆ. ಸೊ ಹಾಗಾಗಿ ಇಲ್ಲಿಂದನೇ ತೊಗೋತೀನಿ. ಇವಾಗ ಮಳೆಗಾಲ ಅಲ್ವಾ, ಅಷ್ಟೊಂದು ಫ್ರೆಶ್ ಫ್ರೂಟ್ಸ್ ಅಂತ ನನಗೆ ಕಾಣಿಸ್ತಾ ಇಲ್ಲ. ಇತ್ತು, ತುಂಬ ವೆರೈಟಿ ಫ್ರೂಟ್ಸ್ ಎಲ್ಲ ಇತ್ತು, ಬಟ್ ಅಷ್ಟೊಂದು ಫ್ರೆಶ್ ಅಂತ ಅನ್ನಿಸ್ತಾ ಇರಲಿಲ್ಲ. ಮಾವಿನ ಸೀಸನ್ ಮುಗಿತಾ ಬಂತಲ್ವ, ಇವಾಗ ನೋಡ್ತಾ ಇರ್ಬೋದು ನೀವು ಹೇಗಿದೆ ನೋಡಿ. ಆದರೂ ನಮ್ಮ ಹಸ್ಬೆಂಡ್ ಹಾಗೆ ಆದ್ವಿ ಹೋದರೆ ಅವರು ಮಾವಿನ ಹಣ್ಣನ್ನೇ ನೋಡೋದು, ಅವರಿಗೆ ಅದೇ ಇಷ್ಟ, ತುಂಬ ಇಷ್ಟಪಡ್ತಾರೆ ಮಾವಿನ ಹಣ್ಣು. ಇಡೀ ಪೇಟೆಯಲ್ಲಿ ನಮ್ಮದು ರನ್ನಿಂಗ್ ರೇಸ್. ಎಷ್ಟು ಮೀಟರ್ ಕೊಡೆ ತರಲಿಲ್ಲ, ಕೊಡೆ ತರದ ಪರಿಣಾಮ ಫುಲ್ಲು ರನ್ನಿಂಗ್ ರೇಸ್. ಒಂದು ಅಂಗಡಿಯಿಂದ ಇನ್ನೊಂದು ಅಂಗಡಿಗೆ, ಆ ಅಂಗಡಿಯಿಂದ ಮತ್ತೊಂದು ಅಂಗಡಿಗೆ ಓಡೋದೇ ಕೆಲಸ. ಫುಲ್ಲು ಒದ್ದೆ 3 ವರ್ಷ. ಆದರೆ ಹೊರಡಬೇಕಾದ್ರೆ ಮಳೆ ಇರಲಿಲ್ಲ ಅಲ್ವಾ, ಕೊಡೆ ಬೇಡ ಅಂತ ಅನ್ನಿಸ್ತು. ನಮ್ಮದು ಕೂಡ ಒಂದು ಪೆದ್ದುತನ ಅಂತ ಹೇಳ್ಬೋದು. ಇಲ್ಲ ಅಂತ ಹೇಳಿದರೆ ಮಳೆಗೆ ಯಾರಾದರೂ ಕೊಡೆ ಬಿಟ್ಟು ಬರ್ತಾರಾ? ಎಷ್ಟು ಅಂಗಡಿಗೆ ಹೋದ್ವಿ ನೋಡಿ, ಅಷ್ಟು ಅಂಗಡಿಗೆ ಸಹ ನಾವು ಓಡಿಕೊಂಡೇ ಹೋದದ್ದು. ಹಾಗೆ ಫುಲ್ಲು ಒದ್ದೆ ನೋಡಿ, ಎಲ್ಲ ಒದ್ದೆ 3 ವರ್ಷ. ತಿಂದಿದ್ದೆಲ್ಲ ಒಳ್ಳೆ ರೀತಿಯಲ್ಲಿ ಜೀರ್ಣ ಆಯಿತು, ಓಡಿ ಓಡಿ ಆಯಿತು. ಇನ್ನೊಂದು ಶಾಪ್ ಓಪನ್ ಇದ್ದರೆ ಅಲ್ಲಿಗೆ ಹೋಗಿ ಆಮೇಲೆ ಹೋಗೋದು. 1-2 ಪಾತ್ರೆ ತೊಗೊಳೋದಕ್ಕಿತ್ತು, ಅದನ್ನು ತೊಗೊಂಡು ಹೋಗೋದು. ಗೊತ್ತಿಲ್ಲ ಓಪನ್ ಉಂಟಂತ ಅಂದ್ಬಿಟ್ಟು, ಓಪನ್ ಇದ್ದರೆ ತೊಗೊಂಡು ಹೋಗೋದು. ಹಾಗೆ ಈ ಕಡೆ ಬರ್ತಾ ಇರಬೇಕಿದ್ರೆ ಪಾತ್ರೆ ಎಲ್ಲ ತೊಗೊಳೋದಕ್ಕಿತ್ತು. ಸೊ ಅಂಗಡಿ ನೋಡಿದರೆ ಓಪನ್ ಇತ್ತು, ಹಾಗಾಗಿ ಇವಾಗ ಅಲ್ಲಿಗೆ ಬಂದು ಜಾಸ್ತಿ ಏನೂ ತೊಗೊಂಡಿಲ್ಲ. 1-2 ಬಾಣಲೆ ತೊಗೊಂಡಿದ್ದೀನಿ ಸ್ಟೀಲಿದ್ದು ಅಷ್ಟೇ, ಜಾಸ್ತಿ ತೊಗೊಳ್ಳಿಲ್ಲ. ಇಲ್ಲಿ ನೋಡ್ತಾ ಇರಬೇಕಿದ್ರೆ ಎಲ್ಲನೂ ಬೇಕು ಅಂತ ಅನಿಸೋದು ನನಗೆ. ಬಟ್ಟೆ ತೊಗೊಳೋದಕ್ಕಿಂತ ಹೆಚ್ಚಾಗಿ ಈ ಪಾತ್ರೆ ಎಲ್ಲ ತೊಗೊಳೋದು ಅಂತ ಹೇಳಿದರೆ ತುಂಬ ಅಂದರೆ ತುಂಬಾ ಇಷ್ಟ. ತುಂಬ ಇಷ್ಟಪಡ್ತೀನಿ ನಾನು ಮನೆಗೇನಾದರೂ ಪಾತ್ರೆ ತೊಗೊಳೋದು ಅಂತ ಹೇಳಿದರೆ. ಬಟ್ ನಮ್ಮ ಹಸ್ಬೆಂಡ್ ಬೈತಾರೆ, ನಿನಗೆ ಅಗತ್ಯ ಇದ್ದರೆ ಮಾತ್ರ ತೊಗೋ, ಅಗತ್ಯ ಇಲ್ಲ ಅಂತ ಹೇಳಿದರೆ ಏನಕ್ಕೆ ತೊಗೊಂಡೋಗಿ ರಾಶಿ ಆಗ್ತೀಯಾ, ಇರೋದು 4 ಜನ ಅಲ್ವಾ, 4 ಜನಕ್ಕೆ ಎಷ್ಟು ಬೇಕೋ ಅಷ್ಟು ಪಾತ್ರೆ ಮಾತ್ರ ತೊಗೋ ಅಂತ ಯಾವಾಗಲೂ ಹೇಳ್ತಾ ಇರ್ತಾರೆ. ಹಾಗಾಗಿ 1-2 ಬಾಣಲೆ ಮಾತ್ರ ತೊಗೊಂಡೆ. ಇನ್ನೇನಿಲ್ಲ, ಇನ್ನು ಜಸ್ಟ್ ಮನೆಗೆ ಹೋಗೋದಷ್ಟೇ. ಇವತ್ತಿನ ಲಾಗ್ನ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿಗ್ತೀನಿ ನೆಕ್ಸ್ಟ್ ಲಾಗಲ್ಲಿ. ಅಷ್ಟೇ ತನಕ ಎಲ್ಲರೂ ಆರೋಗ್ಯವಾಗಿರಿ. ಟೇಕ್ ಕೇರ್, ಬಾಯ್.